ನಂಬಿಕೆಯ ವೀರ ಸ್ಮಿತ್ ವಿಗಲ್ಸ್ವರ್ತ್. ಜೇಶಾಮ್ ಜೆಬದೊರೆ. ಅಧ್ಯಾಯ 6. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತ ಓಡೋಣ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ನಂಬಿಕೆಯನ್ನು ತನ್ನ ಜೀವಿತದಲ್ಲಿ ಅನುಷ್ಠಾನಕ್ಕೆ ತರಲೇಬೇಕೆಂಬ ಉತ್ಸಾಹದಿಂದ ಓಡಿದಂಥ ಬೋಧಕರಾದ ವಿಗಲ್ಸ್ವರ್ತನನ್ನು ನಂಬಿಕೆಯ ಅಪೊಸ್ತಲನೆಂದು 20ನೇ ಶತಮಾನದ ವಿಶ್ವಾಸಿಗಳು ಕರೆದು ಆನಂದಿಸಿದರು. ಆತನ ಸೇವೆ ಎಲ್ಲವೂ ಪರಿಶುದ್ಧಾತ್ಮನ ಬಲವಿಂದಲೂ ಅತಿಶಯ ಅದ್ಭುತಗಳಿಂದಲೂ ಕೂಡಿತ್ತು. ಕರ್ತನು ಅವರಿಗೆ ದೇವಭಕ್ತಿಯುಳ್ಳ ಸೇವೆ ಮಾಡುವಂಥ ಹೆಣ್ಣನ್ನೇ ಪತ್ನಿಯನ್ನಾಗಿ ಅನುಗ್ರಹಿಸಿದನು. ಆಕೆಯು ಪ್ರಸಂಗ ಚಾತುರ್ಯ ಉಳ್ಳವಳು, ಭಕ್ತಿಯುಳ್ಳವಳಾಗಿದ್ದರಿಂದ ಆಕೆಯನ್ನು ಪ್ರಸಂಗಿಸಲು ಪ್ರೇರಿಸಿ ತಾನು ಮರೆಯಲಿದ್ದು ಸೇವೆ ಮಾಡುತ್ತಿದ್ದರು. ಆಕೆಯ ಸತ್ಯವೇದ ಜ್ಞಾನವು ಅವರಿಗೆ ಬಹಳ ಉತ್ತೇಜಕವಾಗಿತ್ತು. ಆದರೆ ಆಕೆಯ ಮರಣದ ನಂತರ ಅವರು ಪುನಃ ವಿವಾಹ ಮಾಡಿಕೊಳ್ಳಲಿಲ್ಲ. ಪರಲೋಕ ದರ್ಶನವುಳ್ಳವರಾಗಿ ಕ್ರಿಸ್ತನು ಜೀವಿಸಿದ್ದನೆಂಬ ಸಂದೇಶದೊಂದಿಗೆ 34 ವರ್ಷಗಳು ಹಗಲು ರಾತ್ರಿ ಎಡೆಬಿಡದೆ ಸೇವೆ ಮಾಡಿದ್ದರು. ಅವರ ಸಂದೇಶಗಳ ಮುಖ್ಯವಾದ ಅಂಶ ನಂಬಿಕೆ, ಒಮ್ಮೆ ಬೆಟ್ಟಗಳನ್ನು ಇಲ್ಲದಂತಾಗಿಸುವ ನಂಬಿಕೆ ಎಂಬ ಶೀರ್ಷಿಕೆಯಲ್ಲಿ ಸಂದೇಶ ಕೊಟ್ಟರು. ಮಾರ್ಕನ ಸುವಾರ್ತ 11ನೇ ಅಧ್ಯಾಯ 23-24 ವಚನ. ಸಂದೇಶದಲ್ಲಿ ನಮ್ಮ ನಂಬಿಕೆ ವೃದ್ಧಿಯಾಗಲು ನಾವು ಕರ್ತನನ್ನು ಕುರಿತು ಚೆನ್ನಾಗಿ ತಿಳಿದುಕೊಳ್ಳಬೇಕು. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಒಬ್ಬ ವ್ಯಕ್ತಿ ಎಂಥದೇ ಆದ ಹೀನ ಸ್ಥಿತಿಯಲ್ಲಿದ್ದರೂ, ಎಂಥ ದುಸ್ಥಿತಿಗೆ ಬಿದ್ದವನೇ ಆಗಿದ್ದರೂ ಅವನು ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡುವುದಾದರೆ ಅವನು ಪೂರ್ಣವಾಗಿ ರೂಪಾಂತರವಾಗುವನು. ಅವನಲ್ಲಿ ಮಹಿಮೆಯಾದ ಬದಲಾವಣೆಗಳುಂಟಾಗುವುದು. ನಾವು ಕರ್ತನಲ್ಲಿ ನಂಬಿಕೆ ಇಡುವಂತೆ ಆತನು ತನ್ನ ವಾರ್ತೆಯಾದ ಸತ್ಯವೇದವನ್ನು ನಮ್ಮ ಕೈಗಳಲ್ಲಿ ಇಟ್ಟಿದ್ದಾನೆ. ಆತನ ವಾಗ್ದಾನಗಳು ದೇಶಗಳನ್ನು ಮಾರ್ಪಡಿಸುವಂಥಗಳು. ಆತನ ವಾಗ್ದಾನ ವಚನಗಳ ಮೂಲಕ ನಾವು ಹೊಸದಾಗಿ ಹುಟ್ಟುತ್ತೇವೆ, ರಕ್ಷಣೆ ಪಡೆಯುತ್ತೇವೆ, ಆತ್ಮಿಕ ಜೀವಿತದಲ್ಲಿ ಮುಂದುವರಿಯುತ್ತೇವೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಮೊಳಗಿದರು. ಅವರನ್ನು ಒಂದು ಮನೆಗೆ ಕರೆದೊಯ್ದರು. ಅಲ್ಲಿ ಒಬ್ಬ ವೃದ್ಧ ಸ್ತ್ರೀಯು ತನ್ನ ಕಾಲು ಮುಳೆ ಮುರಿದು ಎದ್ದು ನಡೆಯಲಾರದವಳಾಗಿ ಅನೇಕ ತಿಂಗಳುಗಳಿಂದ ಹಾಸಿಗೆ ಹಿಡಿದಿದ್ದಳು. ವೈದ್ಯರೆಲ್ಲರೂ ಕೈಬಿಟ್ಟಿದ್ದ ಅವಳನ್ನು ವಿಗಲ್ಸ್ವರ್ತ್ ನೋಡಿ, ಕರ್ತನು ನಿನ್ನನ್ನು ಗುಣಪಡಿಸಲು ಶಕ್ತನೆಂದು ನಂಬುತ್ತೀಯಾ ಎಂದು ಕೇಳಿದರು. ನಂಬುತ್ತೇನೆ ಅಯ್ಯ ಎಂದು ಆಕೆಯು ಹೇಳಿದಳು. ಸರಿ, ನಾನು ಪ್ರಾರ್ಥಿಸುವೆನು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೀ. ಕರ್ತನು ಈಗಲೇ ನಿನ್ನನ್ನು ಗುಣಪಡಿಸುವೆನೆಂದು ಹೇಳಿದರು. ಅಷ್ಟರಲ್ಲಿ ಆಕೆಯ ಗಂಡನು ಅಡ್ಡ ಮಾತಾಡಿ, ಇದೆಲ್ಲ ವಂಚನೆ, ನಾನು ನಂಬುವುದಿಲ್ಲವೆಂದು ಕೋಪದಿಂದ ಬೊಬ್ಬೆ ಹಾಕಿದನು. ಆತನಿಗೂ ಸಹ ನಡೆಯಲಾಗುತ್ತಿರಲಿಲ್ಲ. ಅವರು ಒಂದು ನೂಕುವ ಗಾಡಿಯಲ್ಲಿ ಕುಳಿತಿದ್ದರು. ಆದರೂ ಕರ್ತನ ಮೇಲೆ ನಂಬಿಕೆ ಇಲ್ಲ. ಇದನ್ನೆಲ್ಲ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ವಿಗಲ್ಸ್ವರ್ತ್ ಪ್ರಾರ್ಥಿಸಲಾರಂಭಿಸಿದರು. ಆತನ ಕೈ ತಾಗಿದ ಮಾತ್ರದಲ್ಲಿ ದೇವರ ಮಹಿಮೆ ಆಕೆಯ ಮೇಲೆ ಇಳಿಯಿತು. ಆಕೆ ನೆಗೆದು ಎದ್ದು ನಡೆದಾಡಿದಳು, ಉಲ್ಲಾಸದಿಂದ ಕುಣಿದಾಡಿದಳು. ಕರ್ತನು ನನ್ನನ್ನು ಗುಣಪಡಿಸಿದನೆಂದು ಕೂಗಿದಳು. ಇದನ್ನು ನೋಡಿದ ಅವಳ ಗಂಡನು ಹೃದಯ ಮುರಿದವನಾಗಿ, ಅಯ್ಯ, ನನ್ನನ್ನು ಎದ್ದು ನಡೆಯುವಂತೆ ಮಾಡು, ನಾನು 4 ವರ್ಷಗಳಿಂದ ನಡೆಯಲಾರದವನಾಗಿದ್ದೇನೆ ಎಂದು ಹಂಬಲಿಸಿದರು. ಅದಕ್ಕೆ ವಿಗಲ್ಸ್ವರ್ತ್, ಇಲ್ಲ, ನಾನು ನಿನಗಾಗಿ ಪ್ರಾರ್ಥಿಸಲಾರೆ. ನೀನು ಪಶ್ಚಾತ್ತಾಪಪಟ್ಟು ನಿನ್ನ ಪಾಪಗಳನ್ನು ಅರಿಕೆ ಮಾಡು, ಕರ್ತನನ್ನು ದೂಷಿದ್ದಕ್ಕಾಗಿ ಕ್ಷಮೆ ಕೇಳು ಎಂದರು. ಆತನು ಮನ ಮುರಿದವರಾಗಿ ಅತ್ತು ಪಾಪ ಕ್ಷಮೆಗಾಗಿ ಅಂಗಲಾಚಿದರು. ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಹತ್ತರು. ಇದನ್ನು ನೋಡಿದ ದೇವಸೇವಕ ಕನಿಕರದಿಂದ ಆತನ ತಲೆಯ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿದಾಗ ಕೂಡಲೇ ಅದ್ಭುತ ನಡೆಯಿತು.
ಬಾಗಿಕೊಂಡು ಡೊಂಕಾಗಿದ ಅವರ ಕಾಲಿನ ಎಲುಬು ನೆಟ್ಟಗಾಯಿತು. ಸೊಂಟಕ್ಕೆ ಬಲ ಬಂದಿತು. ನೂಕು ಗಾಡಿಯನ್ನು ನೂಕಿ ಎದ್ದು ನಡೆದರು. ಒಂದೇ ದಿನದಲ್ಲಿ 2 ಅದ್ಭುತ. ಮತ್ತೊಮ್ಮೆ ಅವರು ಸೆರೆಯವರಿಗೆ ಬಿಡುಗಡೆ ಎಂಬ ಶೀರ್ಷಿಕೆಯಲ್ಲಿ ಸಂದೇಶ ಕೊಡುತ್ತಿದ್ದರು. ಲೂಕನ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಸೈತಾನನು ಅನೇಕರನ್ನು ಸೆರೆಯಲ್ಲಿ ಇಟ್ಟಿದ್ದಾನೆ. ಅನೇಕರಿಗೆ ರಕ್ಷಣೆಯನ್ನು ಕುರಿತು ಸಂಶಯವನ್ನು ಉಂಟುಮಾಡಿ ಸೋತು ಹೋಗುವಂತೆ ಮಾಡಿದ್ದಾನೆ. ಅವನು ತನ್ನ ತಂತ್ರಗಳಿಂದ ಜನರನ್ನು ವಂಚಿಸುತ್ತಾನೆ. ಆದರೆ ಕ್ರಿಸ್ತನಾದರೋ ಸೆರೆಯವರನ್ನು ಬಿಡುಗಡೆ ಮಾಡಲು ಬಂದನು. ಅದಕ್ಕೋಸ್ಕರವೇ ಕರ್ತನು ಆತನನ್ನು ಅಭಿಷೇಕಿಸಿರುವನು. ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ, ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಆತನನ್ನು ಕಳಿಸಿದನು. ವಿಶ್ವಾಸಿಯೇ, ನೀನು ಇಂದು ಸೈತಾನನಿಂದ ಸೆರೆಯಾಗಿರುವೆಯೋ? ರೋಗ ಪೀಡಿತನಾಗಿ ನೊಂದು ಹೋದೆಯೋ? ಕರ್ತನನ್ನು ನೋಡಿ ಬಿಡುಗಡೆಗಾಗಿ ಕೂಗಿಕೋ. ಪವಿತ್ರಾತ್ಮನು ಸತ್ಯವೇದವು ನಿನ್ನೊಳಗೆ ಮರೆಯಾಗಿರುವ ಪಾಪಗಳನ್ನು ಕುರಿತು ಪ್ರೇರೇಪಿಸುವಾಗ ಅದನ್ನು ಹರಿಕೆ ಮಾಡಿ ಬಿಟ್ಟು ಬಿಡು. ಆಗ ಕರ್ತನು ನಿನ್ನನ್ನು ಸೆರೆಯಿಂದ ಬಿಡಿಸುವನು. ಕರ್ತನು ಸಮೀಪವಿರುವಲ್ಲಿ ಆತನನ್ನು ನೋಡಿ ಕರೆ ಎಂದು ಸತ್ಯವೇದವು ಹೇಳುತ್ತದೆ. ಇಗೋ, ಈಗಲೇ ನಿನಗೆ ಪಾಪಕ್ಷಮೆ, ರಕ್ಷಣೆ, ದೈವಿಕ ಸೌಖ್ಯ ಉಂಟು, ವಿಮೋಚನೆ ಇದೆ, ಬಿಡುಗಡೆ ಉಂಟು. ನೀನು ಈಗ ಕೇಳುತ್ತಿರುವ ಎಲ್ಲವನ್ನು ಕರ್ತನು ನಿನಗೆ ಕೊಡುವನು ಎಂದು ಪ್ರಸಂಗಿಸಿದರು. ಕೂಟ ಮುಗಿದ ಮೇಲೆ ಒಬ್ಬ ಯೌವನಸ್ಥನು ಎಲ್ಲರೂ ಹೋದ ಬಳಿಕ ಅಂಜುತ್ತಾ ಅವರ ಕಡೆ ಬಂದನು. ಅಯ್ಯ, ನನಗಾಗಿ ಪ್ರಾರ್ಥಿಸುವಿರಾ ಎಂದು ಕೇಳಿದನು. ಅವನ ಬಳಿಯಿಂದ ಕೆಟ್ಟ ದುರ್ನಾರ್ಥ ಬರುತ್ತಿತ್ತು. ಶರೀರವು ಬೆಂದು ಕೊಳೆತು ಹೋಗಿತ್ತು. ಅಯ್ಯ, ವ್ಯಾಭಿಚಾರದಲ್ಲೇ ಜೀವಿಸಿದೆನು. ಕೆಟ್ಟ ವೇಷಗಳಿಂದ ಈ ಭಯಂಕರ ರೋಗ ನನ್ನನ್ನು ಹಿಡಿಯಿತು. ರೋಗವನ್ನು ಮುಚ್ಚಿಡಲು ಯತ್ನಿಸಿದೆ. ಅದು ನನ್ನ ಇಡೀ ದೇಹವನ್ನೇ ಹರಡಿ ದೇಹವನ್ನು ಕೊಳೆಯುವಂತೆ ಮಾಡಿತು. ವೈದ್ಯರು ನನ್ನನ್ನು ನೋಡಲು ನಿರಾಕರಿಸುತ್ತಾರೆ. ಗುಣವಾಗಲಾರದಂಥ ದುಸ್ಥಿತಿಗೆ ಬಂದು ಮುಟ್ಟಿದ್ದೇನೆ ಎಂದನು. ಹೌದು, ಸೈತಾನನು ಅವನನ್ನು ಇಚ್ಛೆಗಳಿಂದಲೂ ವ್ಯಾಧಿಗಳಿಂದಲೂ ನಂಬಿಕೆ ಇಲ್ಲದ ಸ್ಥಿತಿಗೆ ತಳ್ಳಿ ಕಟ್ಟಿ ಹಾಕಿದನು. ವೀಗಲ್ಸ್ವರ್ತ್ ಅವನ ತಲೆಯ ಮೇಲೂ ಸೊಂಟದ ಮೇಲೂ ತನ್ನ ಕೈಗಳನ್ನಿಟ್ಟು ಪ್ರಾರ್ಥಿಸಿದರು. ಆ ನಿಮಿಷವೇ ಅವನಿಂದ ಬರುತ್ತಿದ್ದ ದುರ್ನಾತ ನಿಂತಿತು. ಅವನು ಸಂತೋಷದಿಂದ, ಅಯ್ಯ, ನಿಮ್ಮ ಕೈ ತಾಗಿದಾಗ ಅದ್ಭುತವಾದ ಬೆಚ್ಚಗಿನ ಒಂದು ಮಹಿಮೆ ನನ್ನ ಶರೀರವನ್ನೆಲ್ಲ ಆವರಿಸಿತು. ನಾನು ಈಗ ಪೂರ್ಣವಾಗಿ ಗುಣವಾಗಿದ್ದೇನೆ. ನಿಮ್ಮ ಪ್ರಾರ್ಥನೆಯಿಂದ ನಾನು ಸ್ವಸ್ಥವಾದೆನು ಎಂದು ನಮ್ರತೆಯಿಂದ ಹೇಳಿದನು. ಅದಕ್ಕೆ ಅವರು, ನೀನು ಗುಣವಾದದ್ದು ನನ್ನ ಪ್ರಾರ್ಥನೆಯಿಂದಲ್ಲ, ನಿನ್ನನ್ನು ಗುಣಪಡಿಸಿದ್ದು ಯೇಸು ಕ್ರಿಸ್ತನು. ಬಾಯಿ ತೆರೆದು ಜೋರಾಗಿ ಯೇಸು ಎಂದು ಹೇಳಿಕೊಂಡೇ ಹೋಗು ಎಂದರು. ಅವನು ಹಾಗೆಯೇ ಹೇಳಿಕೊಂಡು ಹೊಸ ಮನುಷ್ಯನಾಗಿ ಹೋದನು. ಅವರ ಪ್ರತಿಯೊಂದು ಕೂಟದಲ್ಲೂ ಅದ್ಭುತ ನಡೆಯುತ್ತಿತ್ತು. ಆ ವಿದ್ಯಾವಂತರಾದ ಅವರು ಪ್ರಸಂಗಿಸಿದರೆ ಅನೇಕರು ಅವರನ್ನು ಹಾಸ್ಯ ಮಾಡುತ್ತಿದ್ದರು. ಆದರೆ ಅವರು ಮನಗುಂದಿ ಹೋಗಲಿಲ್ಲ. ತನ್ನ 87ನೇ ವಯಸ್ಸಿನಲ್ಲಿ ತನ್ನ ಒಡೆಯನಾದ ಕ್ರಿಸ್ತನ ಬಳಿ ವಿಶ್ರಾಂತಿಗಾಗಿ ತೆರಳುವವರೆಗೂ ಆ ವಿಶ್ರಾಂತರಾಗಿ ದುಡಿದರು, ಪ್ರಸಂಗಿಸಿದರು. ನಂಬಿಕೆಯಿಂದ ಅದ್ಭುತಗಳನ್ನು ನಡೆಸುತ್ತಲೇ ಇದ್ದರು. ದಿನಕ್ಕೆ 3 ಆವರ್ತಿ ಪ್ರಸಂಗಿಸಲು ಅವರು ಬಲ ಉಳ್ಳವರಾಗಿದ್ದರು. ತನ್ನ ನಂಬಿಕೆಯ ಓಟವನ್ನು ಜಯವಾಗಿ ಓಡಿ ಮುಗಿಸಿದ ಅವರ ಜೀವಿತವು ಅನೇಕರಿಗೆ ಸವಾಲಾಗಿಯೂ ಉದ್ದೀಪ್ತನಗೊಳಿಸುವುದಾಗಿಯೂ ತಟ್ಟಿ ಎಬ್ಬಿಸುವಂಥದ್ದಾಗಿಯೂ ಇದೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ.
ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.